ಮಕ್ಕಳೇ ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಡಿಸ್ಕೌರ್ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ವಿಜ್ಞಾನ ರಸಪ್ರಶ್ನೆಗಳನ್ನ ನೋಡೋಣ. ಇದು ನಿಮ್ಮ ಆದರ್ಶ ವಿದ್ಯಾಲಯಕ್ಕೆ ಯಾರಾದ್ರೂ ಮಕ್ಕಳು ಪ್ರಿಪೇರ್ ಆಗಿದ್ರೆ, ಹಾಗೆ NMMS ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ರೆ, NTSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ, ಹಾಗೆ ನವೋದಯ ಇದಕ್ಕೆ ಅಡ್ಮಿಷನ್ಗೋಸ್ಕರ ನೀವೇನಾದ್ರೂ ಪ್ರಿಪೇರ್ ಆಗ್ತಿದ್ರೆ ಇದು ನಿಮಗೆ ಹೆಲ್ಪ್ ಆಗ್ತದೆ. ಸೊ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲ ಪ್ರಶ್ನೆ, ಈ ಕೆಳಗಿನ ಲೋಹಗಳಲ್ಲಿ ದ್ರವ ರೂಪದ ಲೋಹ ಯಾವುದು? ಇಂಗಾಲ, ಬ್ರೋಮಿನ್, ಪಾದರಸ ಮತ್ತು ಆಕ್ಸಿಜನ್. ಇಂಗಾಲ ಗಾಳಿಯಲ್ಲಿದೆ, ಇದು ಲೋಹ ಅಲ್ಲ ಅಲ್ವಾ, ಅಲೋಹ. ಹಾಗೆ ಆಕ್ಸಿಜನ್ ಕೂಡ ಒಂದು ಅಲೋಹ ಆಗಿದೆ, ಇದು ಗಾಳಿಯ ರೂಪದಲ್ಲಿದೆ. ಬ್ರೋಮಿನ್ ಕೂಡ ಅಲೋಹ, ಅದಾದ್ರೆ ನೀರಿನ ದ್ರವ ರೂಪದಲ್ಲಿದೆ, ಆದ್ರೆ ಅದೇನಾಗಿದೆ ಅಲೋಹ, ಲೋಹ ಅಲ್ಲ. ಆದ್ರೆ ಪಾದರಸ ಅನ್ನೋದು ಲೋಹ, ಇದು ಏನಾಗಿದೆ ದ್ರವ ರೂಪದಲ್ಲಿದೆ. ಹಾಗಾದ್ರೆ ಉತ್ತರ ಸಿ ಆಗ್ತದೆ. ಇದು ನಾವ್ ಎಲ್ಲಿ ನೋಡ್ಬಹುದು ಪಾದರಸವನ್ನ ನೀವು ಎಲ್ಲಿ ನೋಡ್ಬಹುದು? ಥರ್ಮೋಮೀಟರ್, ಉಷ್ಣತಾ ಮಾಪಕದಲ್ಲಿ ಇದನ್ನ ನೋಡಬಹುದು. ಉಷ್ಣತಾ ಮಾಪಕದಲ್ಲಿ ಇದನ್ನ ನೋಡಬಹುದು ನಾವು ಪಾದರಸವನ್ನ. ಹಾಗೆ ಎರಡನೇ ಪ್ರಶ್ನೆ, ಗಾಳಿಯಲ್ಲಿರುವ ಸಾರಜನಕದ ಪ್ರಮಾಣ ಎಷ್ಟು? ಗಾಳಿಯಲ್ಲಿರುವ ಸಾರಜನಕದ ಪ್ರಮಾಣ 78%, 78% ಆಗಿರ್ತದೆ. ಇದು ಸಾರಜನಕ ಅಂತ ಹೇಳಿದ್ರೆ ನೈಟ್ರೋಜನ್ ಎಷ್ಟು ಪ್ರಮಾಣದಲ್ಲಿದೆ? 78% ಇದೆ. 21% ಯಾವುದದು? ಆಕ್ಸಿಜನ್. 21% ಏನಾಗಿದೆ? ಆಕ್ಸಿಜನ್ ಇರ್ತದೆ ಗಾಳಿಯಲ್ಲಿ. ಆದ್ರೆ ಅಲ್ವಾ, ಗಾಳಿಯಲ್ಲಿ 21% ಯಾವುದು ಇರ್ತದೆ? ಆಕ್ಸಿಜನ್ ಇರ್ತದೆ. ಆದ್ರೆ 78% ಯಾವುದು ಇರ್ತದೆ? ಸಾರಜನಕ, ನೈಟ್ರೋಜನ್ ಇರ್ತದೆ. ಓಕೆ, ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಮೂರನೇ ಪ್ರಶ್ನೆಗೆ ಹೋಗೋಣ. ಚಂದ್ರ ಯಾರ ಬೆಳಕನ್ನ ಪ್ರತಿಫಲಿಸುತ್ತಾನೆ? ಚಂದ್ರನಿಗೆ ತನ್ನದೇ ಆದ ಬೆಳಕು ಇಲ್ಲ ಅಲ್ವಾ, ಚಂದ್ರ ಒಂದು ಉಪಗ್ರಹ. ಹಾಗೆಯೇ ಚಂದ್ರನಿಗೆ ಯಾವುದೇ ತನ್ನದೇ ಆದ ಬೆಳಕು ಇಲ್ಲ. ಆದ್ರೆ ಚಂದ್ರ ಯಾರ ಬೆಳಕನ್ನು ಪ್ರತಿಫಲಿಸ್ತಾನೆ? ಚಂದ್ರ ಸೂರ್ಯನ ಬೆಳಕನ್ನ ಪ್ರತಿಫಲಿಸ್ತಾನೆ. ಯಾರ ಬೆಳಕನ್ನ ಪ್ರತಿಫಲಿಸ್ತಾನೆ? ಸೂರ್ಯನ ಬೆಳಕನ್ನ ಪ್ರತಿಫಲಿಸ್ತಾನೆ. ಸ್ವಂತ ಬೆಳಕು ಅವನಿಗಿಲ್ಲ, ಭೂಮಿಗೆ ಬೆಳಕಿಲ್ಲ, ಹಾಗಾಗಿ ಭೂಮಿಯ ಬೆಳಕನ್ನ ಪ್ರತಿಫಲಿಸಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ. ನಾಲ್ಕನೇ ಪ್ರಶ್ನೆ, ಆಹಾರದಲ್ಲಿರುವ ನೀರು ಮತ್ತು ಲವಣಾಂಶಗಳನ್ನ ಹೀರಿಕೊಳ್ಳುವ ದೇಹದ ಭಾಗ ಯಾವುದು? ಆಹಾರದಲ್ಲಿರುವ ನೀರು ಮತ್ತು ಲವಣಾಂಶಗಳನ್ನ ಹೀರಿಕೊಳ್ಳುವ ದೇಹದ ಭಾಗ ಯಾವುದು? ಆಹಾರದಲ್ಲಿರುವ ನೀರು ಮತ್ತು ಲವಣಾಂಶಗಳನ್ನ ಹೀರಿಕೊಳ್ಳುವ ದೇಹದ ಭಾಗ ದೊಡ್ಡ ಕರುಳು. ಸಣ್ಣ ಕರುಳು ಪೋಷಕಾಂಶಗಳನ್ನ ಮಾತ್ರ ಹೀರಿಕೊಳ್ತದೆ. ಸಣ್ಣ ಕರುಳಿನಲ್ಲಿರುವ ವಿಲ್ಲೈ ಅನ್ನೋ ಒಂದು ಬೆರಳಿನಾಕೃತಿಯ ಒಂದು ಭಾಗಗಳಿಂದ ಏನನ್ನ ಪೋಷಕಾಂಶಗಳನ್ನ ಹೀರಿಕೊಳ್ತದೆ. ಆದ್ರೆ ನೀರು ಹೆಚ್ಚಿಗೆ ಉಳಿದಿರುವ ನೀರು ಮತ್ತು ಲವಣಾಂಶಗಳನ್ನ ಹೀರಿಕೊಳ್ಳುವುದು ಯಾವುದು? ದೊಡ್ಡ ಕರುಳು. ಜಠರದಲ್ಲಿ ಯಾವುದೇ ಹೀರಿಕೆ ಆಗುವುದಿಲ್ಲ, ಹಾಗೆ ಅನ್ನನಾಳದಲ್ಲಿ ಕೂಡ ಯಾವುದೇ ಹೀರಿಕೆ ಆಗುವುದಿಲ್ಲ. ಐದನೇ ಪ್ರಶ್ನೆಗೆ ಹೋಗೋಣ. ಯಾವ ದಿನದಂದು ಚಂದ್ರಗ್ರಹಣ ಸಂಭವಿಸುತ್ತದೆ? ತಿಂಗಳ ಕೊನೆಯ ದಿನ, ಹುಣ್ಣಿಮೆ, ಪ್ರತಿದಿನ, ಅಮಾವಾಸ್ಯೆ. ಸೊ ಯಾವ ದಿನ ಚಂದ್ರಗ್ರಹಣ ಸಂಭವಿಸುತ್ತದೆ? ಚಂದ್ರಗ್ರಹಣ ಯಾವತ್ತೂ ಸಂಭವಿಸುವುದು ಹುಣ್ಣಿಮೆ ದಿವಸ. ಚಂದ್ರಗ್ರಹಣ ಯಾವಾಗ ಸಂಭವಿಸ್ತದೆ? ಸೂರ್ಯ ಮತ್ತು ಚಂದ್ರರು ನೇರಕ್ಕೆ ಬರ್ತಾರೆ, ಒಂದೇ ನೇರಕ್ಕೆ ಬರ್ತಾರೆ. ಅದರ ಮಧ್ಯದಲ್ಲಿ ಯಾವುದು ಬರ್ತದೆ? ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸ್ತದೆ. ಆಗ ಸೂರ್ಯನ ಬೆಳಕು ಚಂದ್ರನ ಪೂರ್ಣ ಮೇಲ್ಮೈ ಮೇಲೆ ಬೀಳುವುದಿಲ್ಲ, ಹಾಗಾಗಿ ನಮ್ಗೆ ಕತ್ತಲೆ ಸಂಭವಿಸ್ತದೆ. ಇಂತಹ ಸಂದರ್ಭದಲ್ಲೇ ಚಂದ್ರಗ್ರಹಣ ಸಂಭವಿಸುವುದು. ಹುಣ್ಣಿಮೆ ಅಂದ್ರೆ ಯಾವತ್ತು ಸೂರ್ಯನ ಬೆಳಕು ಚಂದ್ರನ ಪೂರ್ಣ ಮೇಲ್ಮೈ ಮೇಲೆ ಬೀಳ್ತದೆ, ಅದನ್ನ ಹುಣ್ಣಿಮೆ ಅಂತ ಹೇಳ್ತಾರೆ. ಭೂಮಿಯ ಯಾವ ಬಲದಿಂದ ಮಳೆಯು ನೆಲಕ್ಕೆ ಬೀಳುತ್ತದೆ? ಇಲ್ಲಿ ಪ್ರಶ್ನೆ ನೋಡಿ, ಇದು ಮಳೆಯು ಆಗ್ಬೇಕು. ಇಲ್ಲಿ ಮಳೆಯು ನೆಲಕ್ಕೆ ಬೀಳುತ್ತದೆ. ಭೂಮಿಯ ಯಾವ ಬಲದಿಂದ ಮಳೆಯು ನೆಲಕ್ಕೆ ಬೀಳುತ್ತದೆ? ಸ್ನಾಯುಗಳ ಬಲ, ಕಾಂತೀಯ ಬಲ, ಗುರುತ್ವಾಕರ್ಷಣ ಬಲ, ಗಾಳಿಯ ಬಲ. ಕಾಂತೀಯ ಬಲ ಭೂಮಿಗಿಲ್ಲ, ಅಂದ್ರೆ ಇದ್ರೂ ಕೂಡ ಅದಷ್ಟು ಯೂಸ್ ಆಗುದಿಲ್ಲ. ನಾವು ಹೆಚ್ಚಾಗಿ ಏನೇ ಮೇಲಿಂದ ಕೆಳಗೆ ಬೀಳುದಿದ್ರು ಅದನ್ನ ಗುರುತ್ವಾಕರ್ಷಣ ಬಲ ಅಂತ ಹೇಳ್ತೇವೆ. ಸ್ನಾಯುಗಳ ಬಲ ಹೇಳಲಿಕ್ಕೆ ಭೂಮಿಗೆ ಸ್ನಾಯುಗಳು ಇಲ್ಲ ಅಲ್ವಾ.
ಸೊ ಮಳೆ ಭೂಮಿಗೆ ಬೀಳುವ ಕಾರಣ ಯಾವುದು? ಗುರುತ್ವಾಕರ್ಷಣ ಬಲ. ಹಾಗೆ 7ನೇ ಪ್ರಶ್ನೆಗೆ ಹೋಗೋಣ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಸಾರಜನಕ, ಇಂಗಾಲದ ಡೈಆಕ್ಸೈಡ್, ಮೀಥೇನ್ ಮತ್ತು ಆಕ್ಸಿಜನ್. ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ಅನಿಲ ಬಿಡುಗಡೆಯಾಗ್ತದೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಒಮ್ಮೆ ನೆನಪು ಮಾಡಿಕೊಳ್ಳಿ, ಯಾವುದಾಗಿರಬಹುದು? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಹೇಳಿದ್ರೆ ಯಾವುದು? ಆಕ್ಸಿಜನ್. ನಮಗೆ ಆಕ್ಸಿಜನ್ ಸಿಗ್ತದೆ ಅಲ್ವಾ? ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಂಡು ಹಾಗೂ ನೀರನ್ನ ಹೀರಿಕೊಂಡು ಏನನ್ನ ಉತ್ಪಾದನೆ ಮಾಡ್ತದೆ? ಇದನ್ನ ಯಾವುದು? ಗ್ಲೂಕೋಸ್ ಅನ್ನ ಉತ್ಪಾದನೆ ಮಾಡ್ತದೆ. C6H12O6 ಮತ್ತೆ ಆಕ್ಸಿಜನ್ ಮತ್ತೆ ಎನರ್ಜಿ ಅಲ್ವಾ, ಶಕ್ತಿ ಬಿಡುಗಡೆ ಆಗ್ತದೆ. ಸೊ ಇದರಲ್ಲಿ ಬಿಡುವಂತಹ ಅನಿಲ ಯಾವುದು? ಆಕ್ಸಿಜನ್. ಹಾಗಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಕ್ಸಿಜನ್ ಬಿಡುಗಡೆ ಆಗ್ತದೆ, ಇಂಗಾಲದ ಡೈಆಕ್ಸೈಡ್ ಹೀರಿಕೆ ಆಗ್ತದೆ. ಮೀಥೇನ್ ಮತ್ತು ಸಾರಜನಕ ಇದರಲ್ಲಿ ಯಾವ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವುದೇ ಇದರಲ್ಲಿ ಇನ್ವಾಲ್ವ್ ಆಗುವುದಿಲ್ಲ. ಹಾಗಾಗಿ ಮುಖ್ಯವಾಗಿ ಡೌಟ್ ಇರುವಂತಹದ್ದು ಇಂಗಾಲದ ಡೈಆಕ್ಸೈಡ್ ಮತ್ತು ಆಕ್ಸಿಜನ್. ಇಂಗಾಲದ ಡೈಆಕ್ಸೈಡ್ ಹೀರಿಕೆ ಆಗ್ತದೆ, ಆಕ್ಸಿಜನ್ ಏನಾಗ್ತದೆ? ಬಿಡುಗಡೆ ಆಗ್ತದೆ. 8ನೇ ಪ್ರಶ್ನೆಗೆ ಹೋಗೋಣ. ಮೀನು ಯಾವ ಅಂಗದಿಂದ ಉಸಿರಾಡುತ್ತದೆ? ಮೂಗು, ಕಿವಿರು, ಚರ್ಮ, ಶ್ವಾಸಕೋಶ. ಮೀನು ಉಸಿರಾಡುವುದು ತನ್ನ ಕಿವಿರುಗಳ ಮೂಲಕ. ನೀವು ನೋಡಿರ್ಬೋದು ಮೀನನ್ನ ನೋಡಿದಿರಿ, ಮೀನಿನ ಶೇಪ್ ಗೊತ್ತಿದೆ ನಿಮಗೆಲ್ಲರಿಗೆ. ಮೀನನ್ನ ಬಿಡಿಸ್ಬೇಕಂತ ಹೇಳಿ ಏನಿಲ್ಲ ಅಲ್ವಾ, ಹೀಗಿರ್ತದಲ್ವಾ, ಇಲ್ಲಿ ಇದು ಕಿವಿರು ಆಗಿರ್ತದೆ, ಇದ್ರೊಳಗೆ ಹೀಗೆ ಅದ್ರ ಭಾಗ ಇರ್ತದೆ. ಈ ಪಾರ್ಟ್ ಅಲ್ಲಿ ಏನಾಗ್ತದೆ? ಉಸಿರಾಟ ನಡೀತದೆ ಆಯ್ತಾ. ಉಸಿರಾಟ ಆ ಭಾಗದ ಮೂಲಕ ನಡೀತದೆ, ಅದಕ್ಕೆ ಕಿವಿರು ಅಂತ ಹೇಳ್ತೇವೆ ನಾವು ಆಯ್ತಾ, ಕಿವಿರು ಅಂತ ಹೇಳ್ತೇವೆ. ಓಕೆ, 9ನೇ ಪ್ರಶ್ನೆಗೆ ಹೋಗೋಣ. ಸೂಕ್ಷ್ಮಾಣುಜೀವಿಗಳನ್ನ ನೋಡಲು ಉಪಯೋಗಿಸುವ ಸಾಧನ. ಸೂಕ್ಷ್ಮಾಣುಜೀವಿಗಳನ್ನ ಉಪಯೋಗಿಸಲು ನೋಡುವ ಸಾಧನ ಯಾವುದು? ದೂರದರ್ಶಕ, ಉಷ್ಣತಾಮಾಪಕ, ಸೂಕ್ಷ್ಮದರ್ಶಕ. ದೂರದರ್ಶನ ಅನ್ನೋದು ಟಿವಿ, ಅದ್ ನಾವು ಉಪಯೋಗಿಸುವುದಿಲ್ಲ. ದೂರದರ್ಶಕ ಅಂದ್ರೆ ಟೆಲಿಸ್ಕೋಪ್, ಅದನ್ನ ದೂರದಲ್ಲಿರುವ ವಸ್ತುಗಳನ್ನ ನೋಡಲು ಉಪಯೋಗಿಸ್ತೇವೆ. ಉಷ್ಣತಾಮಾಪಕ ಅಂತ ಹೇಳಿದ್ರೆ ದೇಹದ ಉಷ್ಣತೆ ಅಥವಾ ಯಾವುದೇ ಒಂದು ಸಿಸ್ಟಮ್ ನ ಉಷ್ಣತೆಯನ್ನ ನೋಡ್ಲಿಕ್ಕೆ ಅಂತ ಹೇಳಿ ಬಳಸುವಂತಹದ್ದು ಅಲ್ವಾ. ಹಾಗಾದ್ರೆ ಸೂಕ್ಷ್ಮದರ್ಶಕ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣದ ಕೆಲವು ಜೀವಿಗಳನ್ನಾಗ್ಲಿ ವಸ್ತುಗಳನ್ನಾಗ್ಲಿ ನೋಡ್ಲಿಕ್ಕೆ ನಾವು ಸೂಕ್ಷ್ಮದರ್ಶಕವನ್ನ ಉಪಯೋಗಿಸ್ತೇವೆ. ಓಕೆ, ಹಾಗಾದ್ರೆ 10ನೇ ಪ್ರಶ್ನೆಗೆ ಹೋಗೋಣ. ಇದು ಏಕಕೋಶೀಯ ಜೀವಿ. ಇದರಲ್ಲಿರುವ ಏಕಕೋಶೀಯ ಜೀವಿ ಯಾವುದು? ಮನುಷ್ಯ, ಇರುವೆ, ಮಿಂಚುಹುಳು, ಅಮೀಬಾ. ಮನುಷ್ಯ ಅಲ್ಲ, ಏಕಕೋಶೀಯ ಜೀವಿ ಅಲ್ಲ. ಮನುಷ್ಯ ಸಾವಿರಾರು ಮೋರ್ ದೆನ್ ಥೌಸಂಡ್ಸ್ ಅಂತ ಹೇಳಿದ್ರೆ ಲಕ್ಷಾನುಗಟ್ಟಲೆ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದಾನೆ. ಹಾಗೆ ಇರುವೆ ಕೂಡ, ಹಾಗೆ ಮಿಂಚುಹುಳು ಕೂಡ. ಹಾಗಾದ್ರೆ ಏಕಕೋಶ ಜೀವಿ ಯಾವುದು? ಅಮೀಬಾ ಅನ್ನೋದು ಇಷ್ಟು ಏನ್ ಅಮೀಬಾ ಇದೆ ನೋಡಿ, ಅದು ಒಂದೇ ಜೀವಕೋಶ, ಅಮೀಬವೇ ಅದು ಅಲ್ವಾ. ಇದು ಇಷ್ಟು ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಅಮೀಬಾ ಅನ್ನೋದು ಏನಾಗಿದೆ? ಏಕಕೋಶೀಯ ಜೀವಿ ಆಗಿದೆ. ಸೊ ಇವಿಷ್ಟು 10 ಪ್ರಶ್ನೆಗಳು ಇವತ್ತಿನ ಒಂದು ಸಂಚಿಕೆಯಲ್ಲಿ. ನಿಮಗೆ ಇವತ್ತಿನ ಒಂದು ಸಂಚಿಕೆ ಏನಿದೆ ಇದು ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಇವತ್ತು ನಾವೇನ್ 10 ಕ್ವೆಶನ್ಸ್ ನಾವು ಯೂಸ್ ಮಾಡಿದ್ವಿ, ನೀವು ನೋಡಿದ್ರಿ, ಇವತ್ತು ಕಲ್ತ್ರಿ. ಅದು 2011ರಲ್ಲಿ ಆದರ್ಶ ವಿದ್ಯಾಲಯದ ಒಂದು ಪೇಪರ್ ಅಲ್ಲಿ ಇದ್ದಂತಹ ಪ್ರಶ್ನೆಗಳನ್ನ ನಾನು ಹುಡುಕಿ ತಂದದ್ದು. ಸೊ 2011ರಲ್ಲಿ ಇರುವಂತಹ ಆದರ್ಶ ವಿದ್ಯಾಲಯಕ್ಕೆ ಯಾರೆಲ್ಲ ಮಕ್ಕಳು ಪ್ರಿಪೇರ್ ಆಗ್ತಾರೆ ಅವರಿಗೆ ಜಸ್ಟ್ ನೀವು ಕ್ವೆಶನ್ ಪೇಪರ್ ನೋಡ್ತಿರಲ್ವಾ, ಅದನ್ನ ಸಾಲ್ವ್ ಮಾಡ್ಕೊಳ್ತೀರಿ. ಸೊ ಅದ್ರಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. 2011ರ ಪೇಪರ್ ನಿಮಗೆ ಅದರಲ್ಲಿ ನೋಡ್ಲಿಕ್ಕೆ ಸಿಗ್ತದೆ, ಈ ಪ್ರಶ್ನೆಗಳು ನೋಡ್ಲಿಕ್ಕೆ ಸಿಗ್ತದೆ. ಸೊ ಅದರಿಂದ ನಾನು ಹೆಕ್ಕಿ ತಂದಂತಹದ್ದು. ಹಾಗೆ ಮುಂದಕ್ಕೆ ನೀವು ಬೇರೆ ಬೇರೆ ಪ್ರಶ್ನೆಗಳನ್ನ ಬೇರೆ ಬೇರೆ ವಿದ್ಯಾಲಯ ಅಂದ್ರೆ ಬೇರೆ ಬೇರೆ ಇಸವಿಯಲ್ಲಿ ನಡೆದ ಪರೀಕ್ಷೆಗಳು, ಹಾಗೆ NTS ಇಂದ ಆಗಿರಬಹುದು, NMMS ಇಂದ ಆಗಿರಬಹುದು, ಅಂತಹ ಪ್ರಶ್ನೆಗಳನ್ನ ನಾನು ಹುಡುಕಿ ನಿಮ್ಗೋಸ್ಕರ ಆದಿತ್ಯವಾರ ಅಟ್ಲೀಸ್ಟ್ 10 ಪ್ರಶ್ನೆ ಆದ್ರೂ ನಾವು ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಮಾಡೋಣ. ಇದು ನಿಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಭಾವಿಸ್ತಾ, ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.